ಚೀನಾ ಗಡಿಯಲ್ಲಿ ಶಾಂತಿ ಸೌಹಾರ್ದ ಮುಖ್ಯ. ಭಾರತ ಚೀನಾದೊಂದಿಗಿನ ತನ್ನ ಗಡಿಯ ಪರಿಸ್ಥಿತಿಯು ದ್ವಿಪಕ್ಷೀಯ ಸಂಬಂಧಗಳ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ವಾಸ್ತವ ನಿಯಂತ್ರಣ ರೇಖೆ ಎಲ್ಎಸಿ ಉದ್ದಕ್ಕೂ ಶಾಂತಿ ಮತ್ತು ಸೌಹಾರ್ದವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮಹತ್ವದ್ದಾಗಿದೆ ಎಂದು ಭಾರತ ಮಂಗಳವಾರ ಹೇಳಿದೆ. ಭಾರತ ಸರ್ಕಾರವು ಅರುಣಾಚಲ ಪ್ರದೇಶದ 27 ಸ್ಥಳಗಳು ಮತ್ತು ಭೌಗೋಳಿಕ ವೈಶಿಷ್ಟ್ಯಗಳನ್ನು ಅಧಿಕೃತ ನಕ್ಷೆಯಲ್ಲಿ ಪ್ರಮಾಣಿತ ಹೆಸರುಗಳೊಂದಿಗೆ ಗುರುತಿಸಿರುವುದರ ವಿರುದ್ಧ ಚೀನಾ ಮಾಡಿದ ಟೀಕೆಯನ್ನು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ತಿರಸ್ಕರಿಸಿದೆ. ಈ ರಾಜ್ಯವು ಭಾರತದ ಅವಿಭಾಜ್ಯ ಭಾಗವಾಗಿದೆ. ಯಾವುದೇ ಶಕ್ತಿಯೂ ಈ ವಿವಾದಾತೀತ ವಾಸ್ತವವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ದೃಢವಾಗಿ ಪ್ರತಿಪಾದಿಸಿದೆ. ಭಾರತ ಹಾಗೂ ಚೀನಾ ನಡುವಿನ ಗಡಿ ಪ್ರದೇಶಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸುವುದಾಗಿ ಚೀನಾದ ಪ್ರತಿನಿಧಿಗಳೊಂದಿಗೆ ನಡೆಸುವ ಚರ್ಚೆಗಳಲ್ಲಿ ಒತ್ತಿ ಹೇಳುತ್ತಾ ಬಂದಿದ್ದೇವೆ. ಗಡಿ ಪರಿಸ್ಥಿತಿಯು ನಮ್ಮ ವಿಶಾಲವಾದ ದ್ವಿಪಕ್ಷೀಯ ಬಾಂಧವ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಾವು ಹೇಳಿದ್ದೇವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಳೆದ ವಾರ ನಡೆದ ಭಾರತ-ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ ಸಭೆಯಲ್ಲಿ ಈ ವಿಷಯವನ್ನು ಪುನರುಚ್ಚರಿಸಲಾಗಿದೆ. ಸಭೆಯಲ್ಲಿ ಉಭಯ ದೇಶಗಳು ಮುಕ್ತವಾಗಿ ಚರ್ಚೆ ನಡೆಸಿದವು. ವಾಸ್ತವ ನಿಯಂತ್ರಣ ರೇಖೆಯುದ್ದಕ್ಕೂ ಇರುವ ಪರಿಸ್ಥಿತಿಯನ್ನು ಪರಾಮರ್ಶಿಸಿದವು ಎಂದು ಹೇಳಿದ್ದಾರೆ. Trade, defense, energy security, critical minerals and other such areas. ಕಾವೇರಿ ನೀರು ಹಂಚಿಕೆ. ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರು ಹರಿಸಬೇಕು. ಪ್ರಾಧಿಕಾರ ನಿರ್ದೇಶನ. ಕರ್ನಾಟಕವು ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ 1.03 ಟಿಎಂಸಿ ಅಡಿ ಕಾವೇರಿ ನೀರನ್ನು ಹರಿಸಬೇಕು ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ ನೀಡಿದೆ. ಮಂಗಳವಾರ ಬೆಳಿಗ್ಗೆ ಸಭೆ ಸೇರಿದ್ದ ಕಾವೇರಿ ನೀರು ನಿಯಂತ್ರಣ ಸಮಿತಿಯು 12,000 ಕ್ಯೂಸೆಕ್ ನೀರು ಹರಿಸಲು ಶಿಫಾರಸು ಮಾಡಿತ್ತು. ಮಧ್ಯಾಹ್ನ ಸಭೆ ನಡೆಸಿದ ಪ್ರಾಧಿಕಾರವು ಸಮಿತಿಯ ಶಿಫಾರಸನ್ನು ಎತ್ತಿಹಿಡಿಯಿತು. ಕಾವೇರಿ ನೀರು ಬಿಡುಗಡೆಗೆ ಒತ್ತಾಯಿಸಿ ತಮಿಳುನಾಡು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಗುರುವಾರ ನಡೆಸಲಿದೆ. ನೀರು ಬಿಡುಗಡೆಗೆ ಆದೇಶ ನೀಡಿದ್ದನ್ನು ಪ್ರಶ್ನಿಸಿ ಕಾನೂನು ಹೋರಾಟ ನಡೆಸಲು ಕರ್ನಾಟಕ ಸರ್ಕಾರ ಚಿಂತನೆ ನಡೆಸಿದೆ. ಬುಧವಾರ ಬೆಳಿಗ್ಗೆಯಿಂದ ಅನ್ವಯವಾಗುವಂತೆ 15 ದಿನ ನೀರು ಹರಿಸಬೇಕೆಂದು ಪ್ರಾಧಿಕಾರ ಸೂಚಿಸಿದೆ. ಈ ಅವಧಿಯಲ್ಲಿ 15.53 ಟಿಎಂಸಿ ಅಡಿ ನೀರು ಬಿಡಬೇಕಾಗಿದೆ. ಕರ್ನಾಟಕದ 4 ಜಲಾಶಯಗಳಲ್ಲಿ ಮಂಗಳವಾರ ಒಳಹರಿವು 20,903 ಕ್ಯೂಸೆಕ್ ಇದ್ದರೆ ಹೊರಹರಿವು 19,833 ಕ್ಯೂಸೆಕ್ ಆಗಿತ್ತು. ಅಂದರೆ ಮಂಗಳವಾರವೇ 1.5 ಟಿಎಂಸಿ ಅಡಿಯಷ್ಟು ನೀರನ್ನು 4 ಜಲಾಶಯಗಳಿಂದ ಬಿಡಲಾಗಿದೆ. ಈ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹ, ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯಗಳ ಒಳಹರಿವಿನ ಪ್ರಮಾಣ ಹಾಗೂ ಕೇಂದ್ರ ಜಲ ಆಯೋಗದ 7 ದಿನಗಳ ಸಲಹಾ ಮುನ್ಸೂಚನೆಗಳನ್ನು ಪರಿಗಣಿಸಿ ಪ್ರಾಧಿಕಾರವು ಕರ್ನಾಟಕಕ್ಕೆ ಈ ನಿರ್ದೇಶನ ನೀಡಿದೆ. The direction given by the Kaveri Water Management Authority is to reiterate the decision taken in the Regulation Committee. The Regulation Committee has decided to release 12,000 cusecs for a period of 15 days and to be realized at Beligundulu. So that decision is being examined by our legal experts and technical experts, and we will take suitable decision as necessary in accordance with the directions of the government and our as per the advice of our legal and technical experts. ಕಾವೇರಿ ವಿವಾದ. ನೀರಿನ ಪರಿಸ್ಥಿತಿ ಪರಿಶೀಲಿಸಿ ತೀರ್ಮಾನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ನೀರಿನ ಪರಿಸ್ಥಿತಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಬೆಂಗಳೂರಲ್ಲಿ ಮಂಗಳವಾರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ನ್ಯಾಯಾಲಯದ ಆದೇಶ ಪಾಲಿಸುವ ಜೊತೆಗೆ ರೈತರ ಹಿತಾಸಕ್ತಿಯನ್ನು ರಕ್ಷಿಸಬೇಕಿದೆ. 2 ಅಂಶಗಳನ್ನು ಪರಿಗಣಿಸಿ ಈ ವಿಷಯದ ಕುರಿತು ಜಲಸಂಪನ್ಮೂಲ ಸಚಿವರೊಂದಿಗೆ ಈಗಾಗಲೇ ಚರ್ಚಿಸಿದ್ದೇನೆ ಎಂದರು. ರಾಜ್ಯದ ನದಿಗಳಿಗೆ ಹರಿದು ಬರುತ್ತಿರುವ ಒಳಹರಿವಿನ ಮೇಲೆ ನಿಗಾ ವಹಿಸಲಾಗಿದೆ. ರೈತರೊಂದಿಗೆ ಸ್ಥಳೀಯ ಸಭೆಗಳನ್ನು ಮಾಡಿ ಬೆಳೆಗಳ ಬಗ್ಗೆ ಚರ್ಚಿಸಬೇಕು. ಕಾವೇರಿ ಮಾತ್ರವಲ್ಲದೆ ತುಂಗಭದ್ರಾ, ಆಲಮಟ್ಟಿ ಸೇರಿದಂತೆ ಎಲ್ಲ ಜಲಾಶಯಗಳಲ್ಲಿನ ನೀರು ಸಂಗ್ರಹವನ್ನು ಗಮನದಲ್ಲಿ ಇಟ್ಟುಕೊಂಡು ಬೆಳೆ ಬೆಳೆಯುವ ಕುರಿತು ನಿರ್ಧಾರ ಕೈಗೊಳ್ಳಬೇಕಿದೆ ಎಂದರು. ಕಾಪಾಡಬೇಕಾದ ನನ್ನ ಕರ್ತವ್ಯ ಇದೆ. ನಮ್ಮ ರೈತರು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ಗಮನದಲ್ಲಿ ಇಟ್ಕೊಂಡು ನಮ್ಮ
ನಮ್ಮ ಇರಿಗೇಷನ್ ಮಿನಿಸ್ಟ್ರು ಎಲ್ಲ ಕೂಡ ನಾನು ಮಾತಾಡಿ ನಾನೀಗಾಗಲೇ ಹೇಳಿದ್ದೇನೆ, ಬೆಳೆ ಯಾರು ಕೂಡ ನಮ್ಮ ಲೋಕಲ್ ಮೀಟಿಂಗ್ ಮಾಡಿ ರೈತರ ಹತ್ರ ಚರ್ಚೆ ಮಾಡಿ ಕೊನೆಗೆ ಬೆಳೆ ಕೂಡ ನಾಳೆ ಬೆಳಗ್ಗೆ ತೊಂದರೆ ಆಗಬಾರ್ದು. ನೀರನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಬರೀ ಕಾವೇರಿ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ತುಂಗಭದ್ರಾ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ನೀರನ್ನ ಗಮನದಲ್ಲಿಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದೆ ನಾನು. ರೈತರು ಆಕ್ರೋಶ ಹೇಳುವ ಸಾಧ್ಯತೆ ಇದೆ.